ಇನ್ನು ಸಿ.ಟಿ. ರವಿ ವರ್ಸಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ. ಈ ಪ್ರಕರಣದಲ್ಲಿ ಇವತ್ತು ಸಿ.ಟಿ. ರವಿಯವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಿಂದನೆ ಪ್ರಕರಣ ರಾಜ್ಯಪಾಲರ ಮುಂದೆ ವಿವರಣೆಯನ್ನು ನೀಡಿದ್ದಾರೆ. MLC ಸಿ.ಟಿ. ರವಿ ಡಿಸೆಂಬರ್ 19ರಂದು ದೂರು ಕೊಟ್ಟೆ, ಇನ್ನೂ ಕೂಡ FIR ಹಾಕಿಲ್ಲ. ನನ್ನ ಪ್ರಕರಣದಲ್ಲಿ ಗೂಂಡಾಗಳ ಬಂಧನ ಆಗಬೇಕು ಅಂತ ಅವರ ಆಗ್ರಹ, ಜೊತೆಗೆ ಪೊಲೀಸರ ವಿರುದ್ಧನೂ ಕ್ರಮ ಆಗಬೇಕು ಅಂತ ಅವರ ಆಗ್ರಹ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನ ಆಗಬೇಕು, ಇವ್ರ ಮೇಲೆ ಹಲ್ಲೆ ಮಾಡೋದಕ್ಕೆಲ್ಲ ಪ್ರಯತ್ನ ಪಟ್ಟರಲ್ಲ ಅವತ್ತು. ಆದರೆ ಯಾವುದಕ್ಕೂ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ನನಗೆ ಸೂಕ್ತ ಭದ್ರತೆ ಬೇಕು ಅಂತಲೂ ಕೂಡ ನಾನು ಕೇಳ್ಕೊಂಡಿದ್ದೇನೆ, ಅದನ್ನೂ ಕಲ್ಪಿಸ್ಕೊಟ್ಟಿಲ್ಲ ಅಂತ ರಾಜ್ಯಪಾಲರ ಬಳಿ ಸಿ.ಟಿ. ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅವ್ರಿಗಿರ್ತಕ್ಕಂಥದ್ದು ಇಷ್ಟೇ, ಪೊಲೀಸರು ನನ್ನನ್ನು ನಡೆಸ್ಕೊಂಡ ರೀತಿ, ಗೂಂಡಾಗಳು ನನ್ನ ಮೇಲೆ ಹಲ್ಲೆ ಮಾಡಿದ ರೀತಿ, ಇದಕ್ಕೆ ಕ್ರಮ ಆಗಬೇಕು ಅಂತ. ರಾಜ್ಯದಲ್ಲಿ ಎಲ್ರಿಗೂ ಒಂದೇ ಸಂವಿಧಾನ ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು BJPಯವರಿಗೊಂದು ಇದೆಯೋ? ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗತ್ತೆ, ವಿತೌಟ್ ಫ್ರೈಮ್ ಆಫ್ ಎಸಿ, ವಿತೌಟ್ ಪರ್ಮಿಷನ್ನು, ಸಭಾಪತಿಗಳ ಅನುಮತಿ ಮತ್ತು FSL ರಿಪೋರ್ಟ್ ಬರೋಕ್ಕೆ ಮುಂಚೆನೇ ನನ್ನ ಬಂಧನ ಆಗುತ್ತೆ. ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ, ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ಗೆ ತಗೊಂಡೋಗಿ ಎನ್ಕೌಂಟ್ರ್ ಮಾಡುವ ಪ್ರಯತ್ನ ನಡೆಯುತ್ತೆ. ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ. ನಾನು 19ನೇ ತಾರೀಕು ದೂರು ಕೊಟ್ಟೆ, ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನು ಒಂದೊಂದು ಡೆತ್ ನೋಟ್ ಕೂಡ